ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 220 ಯುನೈಟೆಡ್ ಸ್ಟೇಟ್ಸ್ನ ನೌಕಾಪಡೆ ಮತ್ತು ಕರಾವಳಿ ರಕ್ಷಣಾ ವ್ಯವಸ್ಥೆಗೆ ಮತ್ತಷ್ಟು ಖರ್ಚು ಮಾಡುವುದನ್ನು ಕುರಿತು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ನಡೆದ ಕಾರ್ಮಿಕ ಸಮೂಹ ಸಭೆಯ ಹೆಚ್ಚಾದ ಸಂಕುಚಿತ ದೃಷ್ಟಿ ಬೇರೆ ಯಾವುದೂ ಇಲ್ಲ. ಅವರು ಅಂತಹ ಖರ್ಚು ಕಾರ್ಮಿಕರನ್ನು ಉದ್ಯೋಗದಲ್ಲಿಡುತ್ತದೆ ಎಂಬುದನ್ನು ನೋಡಬೇಕಿತ್ತು. ನಾವು ಯುದ್ಧವನ್ನು ವಿರೋಧಿಸುವವರಾದರೂ ಜನರು ನಿರುದ್ಯೋಗದಿಂದ ಹೊಟ್ಟೆಗಿಲ್ಲದವರಾಗುವುದನ್ನು ಕಡಿಮೆಯಾಗಿ ವಿರೋಧಿಸುವವರಲ್ಲ. ಹಾಗಾಗಿ ಯುದ್ಧದ ಅಪಾರ ಅಪಾಯದ ಗಂಡಾಂತರವನ್ನು ಎದುರಿಸುವೆವು. ಹಾಗಿದ್ದರೆ ಪ್ರಪಂಚದ ಸಾಲವು ಕರಾರು ಪತ್ರಗಳಾಗಲಿ. ಆ ಸಂಕಟದ ದಿನವು ಹತ್ತಿರ ಬರುತ್ತಿರಲಾಗಿ ಕರಾರು ಪತ್ರಗಳು ಚಿನ್ನ ಬೆಳ್ಳಿಯಂತೆ ಅಷ್ಟೇ ಒಳ್ಳೆಯದು. ಯೆಹೆಜ್ಕೇಲ 7:19, ಚೆಫನ್ಯ 1:18. ಅನೇಕರು ನೋಡುವಂತೆ ಸ್ಪರ್ಧೆಯು ಅಪಾಯಕರವಾದದ್ದು. ಪರಿಣಾಮವಾಗಿ ಚೈನೀಸ್ ಎಕ್ಸ್ಕ್ಲೂಷನ್ ಬಿಲ್ ಒಂದು ಕಾನೂನಾಗಿ ಪರಿಣಮಿಸಿತು. ಚೈನಾದ ಮಿಲಿಯಾಂತರ ಜನರನ್ನು ವಲಸೆ ಹೋಗುವುದನ್ನು ನಿಲ್ಲಿಸಿದ್ದಲ್ಲದೆ ಯಾರು ಅದರ ಪ್ರಜೆಗಳಲ್ಲವೋ ಅವರನ್ನು ಈ ದೇಶದಿಂದ ಹೊರಹಾಕಲು ಸಿದ್ಧತೆ ಮಾಡಿತು ಮತ್ತು ಯುರೋಪ್ನಿಂದ ವಲಸೆ ಬರುವುದನ್ನು ನಿಲ್ಲಿಸಲು ಕೆಲವು ಭಾಷೆ ಓದಲು ಬರದವರನ್ನು ನಿಷೇಧಿಸುವ ಒಂದು ಕಾನೂನು ಜಾರಿಯಾಯಿತು. ಅನೇಕರು ನೋಡುವಂತೆ ಪೂರೈಕೆ ಮತ್ತು ಬೇಡಿಕೆಯ ನಿಯಮದಂತೆ ಲೋಕದಾದ್ಯಂತ ಕಾರ್ಮಿಕ ವೇತನವು ಸಮವಾದ ಮಟ್ಟಕ್ಕೆ ಬರುತ್ತದೆ ಹಾಗೂ ಅವರು ಸಾಧ್ಯವಾದಷ್ಟು ಮತ್ತು ಸಾಧ್ಯವಾದಷ್ಟು ಕಾಲ ಸಂಯುಕ್ತ ರಾಷ್ಟ್ರದಲ್ಲಿ ಕಾರ್ಮಿಕ ವೇತನವನ್ನು ಯುರೋಪ್ ಮತ್ತು ಏಷ್ಯಾ ಮಟ್ಟದಷ್ಟು ಅಧೋಗತಿಗೆ ಇಳಿಯದಂತೆ ತಡೆಯುತ್ತಾರೆ. ಇತರರು ಒಂದು ಪರಿಹಾರವನ್ನು ಶಾಸನವನ್ನಾಗಿಸಲು ತಯಾರಕರು ಹೆಚ್ಚಿನ ಸಂಬಳವನ್ನು ಕೊಡುವಂತೆಯೂ ಮತ್ತು ತಮ್ಮ ವಸ್ತುಗಳನ್ನು ಅದರ ವೆಚ್ಚಕ್ಕಿಂತ ಸ್ವಲ್ಪ ಹೆಚ್ಚು ಬೆಲೆಯಲ್ಲಿ ಮಾರುವಂತೆ ಮತ ಚಲಾಯಿಸಲು ಅರಸುತ್ತಿದ್ದಾರೆ. ಅವರು ಬಂಡವಾಳವನ್ನು ಮರೆತಿರುತ್ತಾರೆ. ಇಲ್ಲಿ ಬಂಡವಾಳವು ಲಾಭದಾಯಕವಲ್ಲದಂತೆ ಮಾಡಿದರೆ ಅದನ್ನು ಸ್ಥಾಪಿಸಲು, ಉದ್ಯೋಗದಲ್ಲಿರಿಸಲು ಮತ್ತು ತಯಾರಿಸಲು ಅದು ಬೇರೆಡೆಗೆ ಹೋಗುತ್ತದೆ. ಅಲ್ಲಿ ಪರಿಸ್ಥಿತಿಯು ಅನುಕೂಲಕರವಾಗಿರುತ್ತದೆ. ಅಲ್ಲಿ ಸಂಬಳವೂ ಕಡಿಮೆ ಇರುತ್ತದೆ ಮತ್ತು ಬೆಲೆಗಳು ಲಾಭದಾಯಕವಾಗಿರುತ್ತದೆ. ಆದರೆ ಈ ವಿಷಯದ ಬಗ್ಗೆ ಮತ್ತಷ್ಟು ವಿಶಾಲವಾದ ದೃಷ್ಟಿಕೋನದಿಂದ ನೋಡಿದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಕ್ಷಣದ ಭವಿಷ್ಯಕ್ಕೆ ಈ ಮೇಲ್ನೋಟವು ನಿರಾಶಾದಾಯಕವಾಗಿರುತ್ತದೆ. ಪೂರೈಕೆ ಮತ್ತು ಬೇಡಿಕೆಯ ನಿಯಮವು ಬಂಡವಾಳವನ್ನು ಮತ್ತು ದುಡಿಮೆಯನ್ನು ಆಳುತ್ತದೆ. ಬಂಡವಾಳವು ಲಾಭದಾಯಕ ಉದ್ಯೋಗವನ್ನು ಹುಡುಕಲು ದುಡಿಮೆಯಷ್ಟೇ ಚುರುಕಾಗಿದೆ. ಅದು ಸಹ ಪ್ರಚಾರ ಹೊಂದಿ ಲೋಕದಾದ್ಯಂತ ಅಲ್ಲಿ ಇಲ್ಲಿ ಕರೆಯಲ್ಪಡುತ್ತದೆ. ಆದರೆ ಬಂಡವಾಳ ಮತ್ತು ದುಡಿಮೆ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತದೆ ಮತ್ತು ವಿರುದ್ಧ ಪರಿಸ್ಥಿತಿಗಳಿಂದ ನಡೆಸಲ್ಪಡುತ್ತದೆ. ನಿಪುಣ ಕಾರ್ಮಿಕನು ಸ್ಕಿಲ್ಡ್ ಲೇಬರ್ ಎಲ್ಲಿ ವೇತನವು ಅತಿ ಹೆಚ್ಚಿದೆಯೋ ಆ ಸ್ಥಳವನ್ನು ಅರಸುತ್ತಾನೆ. ಬಂಡವಾಳವು ವೇತನವು ಎಲ್ಲಿ ಕಡಿಮೆ ಇದೆಯೋ ಆ ಸ್ಥಳವನ್ನು ಅರಸುತ್ತದೆ. ಹಾಗಾಗಿ ಬಹಳಷ್ಟು ಲಾಭವನ್ನು ಗಳಿಸಬಹುದು. ಯಂತ್ರಗಳು ಬಂಡವಾಳವನ್ನು ಆಶ್ಚರ್ಯಕರವಾಗಿ ಬೆಂಬಲಿಸಿದೆ, ಅಲ್ಲದೆ ಇನ್ನೂ ಸಹ ನಂಬಿಗಸ್ತಿಕೆಯಿಂದ ಬೆಂಬಲಿಸುತ್ತಿದೆ. ಆದರೆ ಬಂಡವಾಳವು ಹೆಚ್ಚಿ ಮತ್ತು ಯಂತ್ರಗಳು ಬಹಳ ಹೆಚ್ಚಿದರೆ ಅಧಿಕ ಉತ್ಪಾದನೆ ಅನುಸರಿಸುತ್ತದೆ. ಅಂದರೆ ಅಧಿಕ ಉತ್ಪಾದನೆಯಾಗಿ ಲಾಭಕ್ಕೆ ಮಾರಲಾಗದು ಮತ್ತು ಸ್ಪರ್ಧೆಯು ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಕಡಿಮೆ ಲಾಭವು ಅನುಸರಿಸುತ್ತದೆ. ಇದು ಸ್ವಾಭಾವಿಕವಾಗಿ ಬೆಲೆಯನ್ನು ಮತ್ತು ಲಾಭವನ್ನು ಸಂಯೋಜಿಸಲು ನಡೆಸುತ್ತದೆ. ಅದನ್ನು ಟ್ರಸ್ಟ್ ಎಂದು ಕರೆಯುತ್ತಾರೆ. ಏಕ ಸೌಮ್ಯದ ಹಕ್ಕಿರುವ ಪದಾರ್ಥಗಳು ಅಥವಾ ಯಾವ ಪದಾರ್ಥಗಳ ಪೂರೈಕೆ ನಿರ್ಬಂಧಿತವಾಗಿದೆಯೋ ಪ್ಯಾಟರ್ನ್ಡ್ ಆರ್ಟಿಕಲ್ಸ್ ಆರ್ ಕಮಾಡಿಟೀಸ್ ಅಥವಾ ಕಾನೂನಿನಿಂದ ಪ್ರಾಯೋಜಿತವಾದದ್ದು ಶೀಘ್ರದಲ್ಲಿಯೇ ಸರಿಪಡಿಸಲ್ಪಡುವುದನ್ನು ಹೊರತುಪಡಿಸಿದರೆ ಇವುಗಳನ್ನು ಬಹಳ ಕಾಲದವರೆವಿಗೂ ನಿರ್ವಹಿಸಬಹುದೆಂಬುದು ಅನುಮಾನಾಸ್ಪದವಾಗಿದೆ.